ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇರಾನ್ಗೆ ಬರೋ ಹಡಗುಗಳ ಬಗ್ಗೆ US ಈಗ ಟಾರ್ಗೆಟ್ ಅನ್ನ ಮಾಡ್ಕೊಳ್ತಾ ಇದೆ. ಎಲ್ಲ ಹಡಗುಗಳನ್ನ ಬ್ಲ್ಯಾಕ್ ಮಾಡೋಕೆ ಅಮೆರಿಕಾದಿಂದ ನಿರ್ಧಾರ ಮಾಡಲಾಗಿದೆ. ಇರಾನ್ ಬಂದರಿಗೆ ಬರೋ ಅಂತ ಹಡಗುಗಳೇ ಈಗ USಗೆ ಟಾರ್ಗೆಟ್. ಎಲ್ಲರಿಂದ ಬರುತ್ತೆ ಹಡಗುಗಳು ಅದನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದೆ. ಎಲ್ಲ ಹಡಗುಗಳನ್ನ ಬ್ಲ್ಯಾಕ್ ಮಾಡೋಕೆ ಅಮೆರಿಕಾ ನಿರ್ಧಾರವನ್ನ ಮಾಡಿದೆ. ಇವತ್ತಿಂದ ಅಮೆರಿಕಾದಿಂದ ಇರಾನ್ ಬಂದರಿಗೆ ಬರೋರ ಟಾರ್ಗೆಟ್ ಆಗುತ್ತೆ. ಇರಾನ್ ಬಂದರಿಗೆ ಹೋಗುವಂತಹ ಎಲ್ಲ ಹಡಗುಗಳು ಕೂಡ ಬ್ಲ್ಯಾಕ್ ಆಗುತ್ತೆ. ಇರಾನ್ ಬಂದರಿಗೆ ಹೋಗುವಂಥ ಎಲ್ಲ ಹಡಗುಗಳನ್ನು ಬ್ಲ್ಯಾಕ್ ಮಾಡುವಂಥ ಪ್ರಕ್ರಿಯೆ ಇವತ್ತಿಂದ ಅಮೆರಿಕದ ಸೆಂಟ್ರಲ್ ಕಮಾಂಡ್ನಿಂದ ಈ ಬಗ್ಗೆ ಪೋಸ್ಟ್ ಆಗಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶದಂತೆ ಹಡಗು ಸಂಚಾರ ಬ್ಲ್ಯಾಕ್ ಆಗಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಟೋಲ್ ನೀಡುವ ಶಿಪ್ಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಟೋಲ್ ಸಂಗ್ರಹ ಅಕ್ರಮ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಹೀಗಾಗಿ ಜಲಸಂಧಿಯಲ್ಲಿ ಟೋಲ್ ನೀಡೋ ಶಿಪ್ಗಳೆಲ್ಲವೂ ಕೂಡ ಬ್ಲ್ಯಾಕ್ ಆಗೋ ಅಂತ ಇದೆ. ಹೇಳಿದ್ರು ನಾವು ಹರ್ಮುಜ್ ಜಲಸಂಧಿಯನ್ನು ನಮ್ಮ ಕಂಟ್ರೋಲ್ಗೆ ತಗೊಳ್ತೀವಿ, ನಮ್ಮ ವಶಕ್ಕೆ ತೆಗೆದುಕೊಳ್ತೀವಿ ಅಂತ ಅಮೆರಿಕ ಈಗ ಆ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಯಾವೆಲ್ಲ ಹಡಗುಗಳು ಇರಾನ್ ಬಂದರಿಗೆ ಬರುತ್ತೋ ಅದನ್ನು ಅಮೆರಿಕ ಟಾರ್ಗೆಟ್ನ ಮಾಡ್ಕೊಳ್ತಾ ಇದೆ. ಟೋಲ್ ನೀಡಬಾರ್ದು, ಟೋಲ್ ನೀಡದೆ ಹೋಗಬೇಕು ಬರಬೇಕು. ಬಟ್ ಇವತ್ತಿನಿಂದ ಒಂದು ಎಕ್ಸ್ಟ್ರಾ ಸ್ಟೆಪ್ ಏನಂತ ಹೇಳಿದ್ರೆ, ಯಾವೆಲ್ಲ ಹಡಗುಗಳು ಯಾವ್ಯಾವ ದೇಶದಿಂದ ಇರಾನ್ಗೆ ಬರುತ್ತೆ, ಇರಾನ್ನಿಂದ ಯಾವ್ಯಾವ ಹಡಗುಗಳು ಯಾವ್ಯಾವ ದೇಶಕ್ಕೆ ಹೋಗುತ್ತೆ ಅದನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್ ಸಮುದ್ರಯಾನದಲ್ಲಿ ಈ ಟೋಲ್ನ ಫಿಕ್ಸ್ ಮಾಡಬಾರ್ದು ಅನ್ನೋದು ಅಮೆರಿಕ ಮಾತು. ಇರಾನ್ ನಾವು ಟೋಲ್ ಸಂಗ್ರಹ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಹೀಗಾಗಿ ಇದಕ್ಕೆ ಅಮೆರಿಕ ವಿರೋಧ ವ್ಯಕ್ತಪಡಿಸಿ ಟಾರ್ಗೆಟನ್ನು ಮಾಡ್ಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಇರಾನ್ ಬಂದರಿಗೆ ಹೋಗೋ ಅಂಥ ಎಲ್ಲ ಹಡಗುಗಳ ಮೇಲೆ ಕಣ್ಣಿಟ್ಟು ಅದನ್ನೆಲ್ಲವನ್ನು ಕೂಡ ಬ್ಲ್ಯಾಕ್ ಮಾಡುತ್ತೆ. ಹರ್ಮುಜ್ ಜಲಸಂಧಿ ನಮ್ಮ ವಶಕ್ಕೆ ಬೇಕು ಅಂತ ಇರಾನ್, ನಾವೇ ಅದನ್ನು ನಡೆಸ್ತೀವಿ ಅಂತ ಇರಾನ್. ಯಾವುದೇ ಕಾರಣಕ್ಕೂ ಹರ್ಮುಜ್ ಜಲಸಂಧಿಯ ಮೇಲೆ ಸಂಪೂರ್ಣ ಹಿಡಿತ ನಿಮ್ಮದಾಗಬಾರ್ದು ಅನ್ನೋದು ಅಮೆರಿಕ ಮಾತು. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದಂಥ ಶಾಂತಿ ಸಭೆ ಕೂಡ ವಿಫಲವಾಗಿದೆ. ಶಾಂತಿ ಸಭೆ ಯಾವಾಗ ವಿಫಲ ಆಯಿತೋ 2 ವಾರಗಳ ಕಾಲ ಕದನ ವಿರಾಮ ಇತ್ತಲ್ಲ, ಅದು ಈಗ ಹಿಂಪಡೆಯಲಾಗತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.